ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಬದನೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೂ ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಜಾರ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಇದನ್ನು ನಾನಿಲ್ಲಿ ಹುರಿದು ಮಾಡ್ತಾಯಿಲ್ಲ. ನೀವು ಬೇಕು ಅಂದರೆ ಹುರಿದು ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ಹಾಗೆ ಹಸಿದು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನಾವು ಎಣ್ಗಾಯಿ ಯಾವಾಗಲೂ ಮಾಡ್ತೀವಲ್ವ, ಅದ್ರ ಬದಲು ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ತೆಂಗಿನ ತುರಿ ಮತ್ತು ಇಲ್ಲಿ ಚಕ್ಕೆ ಲವಂಗನ ನಾನು ಪುಡಿ ಮಾಡಿರೋದನ್ನ ಹಾಕೋತಾ ಇದ್ದೀನಿ. ನೀವಿಲ್ಲ ಅಂದರೆ ಹಾಗೇ ಬೇಕಾದ್ರೂ ಹಾಕೋಬೋದು. ಸ್ವಲ್ಪ ಅರಿಶಿನ ಪುಡಿ ಮತ್ತು ಇಲ್ಲಿ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ 2 ಸ್ಪೂನು. ನಾನಿಲ್ಲಿ ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಬದನೆಕಾಯಿನ ಅಂದರೆ ಊರಲ್ಲಿ ಬೆಳೆದಿರೋದು ಇದು. ಅದನ್ನು ನಮ್ಮ ಅಪ್ಪ ಬಂದಿದ್ರು ಅಂತ ತೊಗೊಂಬಂದಿದ್ರು. ಅದಕ್ಕೆ ಅದು ತುಂಬ ದಪ್ಪ ಇತ್ತಲ್ವ, ಎಣ್ಗಾಯಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಈ ರೀತಿ ಮಾಡೋಣ ಅಂತೇಳಿ ಕಟ್ ಮಾಡಿ, ಮತ್ತು ಅದಕ್ಕೆ ಹುಚ್ಚೆಳ್ಳು ಮತ್ತು ಕಡಲೆ ಬೀಜನ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಅಂದರೆ ಇದು ಸ್ವಲ್ಪ ಗೊಜ್ಜು ಥರ ಅಂದಮೇಲೆ ಒಂದು ಮೀಡಿಯಮ್ಮಾಗಿ ಎಣ್ಣೆ ಇರಬೇಕು, ತುಂಬ ಜಾಸ್ತಿನೂ ಹಾಕ್ಬೇಡಿ. ಇವಾಗ ಎಣ್ಣೆ ಕಾದ್ಮೇಲೆ ಇಲ್ಲಿ 1-2 ಸಾಂಬಾರು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದೊಂಥರ ಮಸಾಲೆನೂ ಇರೋಲ್ಲ ಮತ್ತು ಇಲ್ಲಿ ಮಾಮೂಲಿ ಇದ್ರ ಥರನೂ ಇರೋಲ್ಲ, 1-2 ಮಿಕ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಹುರಿದು ಬೇಕಾದರೂ ಮಾಡ್ಬೋದು. ಇವಾಗ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಕರಿಬೇವು ಮತ್ತು ಇವಾಗ ರುಬ್ಬಿಟ್ಟಿರೋಂಥ ಮಸಾಲಾನ ಹಾಕ್ಬಿಟ್ಟು ಈ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ನಿಮಗೆ ಹುರಿದಿಲ್ವಲ್ಲ ಮಸಾಲ, ಅದು ಈ ಮಸಾಲ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ನಿಮಗೆ ಉರಿಯೋದೇ ಬೇಡ, ಹಾಗೆಯೇ ಆರಾಮಾಗಿ ಹಸಿ ವಾಸನೆ ಎಲ್ಲ ಹೊರಟೋಗಿ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ಸಲ್ಲೂ ನೀವು ಆಮೇಲೆ ಮಾಡ್ಕೋಬೋದು. ಇವಾಗ ನೋಡಿ, ಫಸ್ಟು ಈ ರೀತಿ ಗಟ್ಟಿಲಿ ಮಸಾಲ ರುಬ್ಕೊಂಡು ಅದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ಏಕೆಂದರೆ ಒಂದೇ ಸಲ ನೀರು ಹಾಕ್ಬಿಟ್ರೆ ನಮಗೆ ಹಸಿ ಹಸಿ ಇರುತ್ತೆ ಮತ್ತು ಅದನ್ನು ಕುದಿಸಿ ತುಂಬ ಟೈಮ್ ಆಗಿಬಿಡುತ್ತೆ. ನೀವು ಬೇಕು ಅಂದರೆ ಈ ರೀತಿ ಕುದಿಯೋದಕ್ಕೆ ಇಟ್ಕೊಂಡು ಬೇರೆ ಒಂದು ಪ್ಯಾನ್ಗೆ ನೀವು ಸ್ವಲ್ಪ ಎಣ್ಣೆಲಿ ನೀವು ಬದನೆಕಾಯಿನ ಫ್ರೈ ಮಾಡಿಬಿಟ್ಟು ಹಾಕ್ಕೋಬೋದು. ಇಲ್ಲಾಂದರೆ ಈ ರೀತಿ ಅಂದರೆ ಕಟ್ ಮಾಡಿರೋದ್ರಿಂದ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ, ಬೇಗ ಬೇಯುತ್ತೆ. ಹಾಗಾಗಿ ಈಗ ಮಸಾಲೆ ಸ್ವಲ್ಪ ಗಟ್ಟಿಗೆ ಇರಲಿ, ತೀರಾ ನೀರು ಮಾಡ್ಕೋಬೇಡಿ. ಈ ಬದನೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಕೊಟ್ಕೋಬೇಕು. ಯಾಕೆಂದರೆ ಗಟ್ಟಿ ಮಸಾಲದಲ್ಲಿ ಸ್ವಲ್ಪ ಅದು ಕುದ್ರೆ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಾಂದರೆ ನೀವು ಎಣ್ಗಾಯಿ ಥರ ಬೇಕಾದರೂ ಮಾಡ್ಬೋದು. ಒಂದು ಮೀಡಿಯಮ್ ಸೈಜ್ ಇದ್ದರೆ ಎಣ್ಗಾಯಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಇವಾಗ ನಾನು ಈ ರೀತಿ ಒಂದು ಮಾಮೂಲಿ ಗೊಜ್ಜು ಥರನೂ ಮಾಡ್ಬೋದು. ಇದು ಅನ್ನಕ್ಕೂ ಆಗುತ್ತೆ, ಚಪಾತಿ, ಪೂರಿ ಯಾವುದಕ್ಕೆ ಬೇಕಾದ್ರೂ ಆಗುತ್ತೆ, ರೊಟ್ಟಿಗೆಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಹಾಕ್ಬಿಟ್ಟು ನಾನು ಸ್ವಲ್ಪ ಕುದೀಲಿ ಅಂತ ಬಿಡ್ತಾಯಿದ್ದೀನಿ. ಅಂದರೆ ಬದನೆಕಾಯಿಗೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ, ಹಾಗಾಗಿ ನಾನು ಬದನೆಕಾಯಿನ ಕಟ್ ಮಾಡಿ ಹಾಗೆ ಇಟ್ಟರೆ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಎತ್ತಿಟ್ಟಿದ್ದೆ. ಹಾಗಾಗಿ ಇವಾಗ ನೋಡಿ, ಇದನ್ನು ಲಿಡ್ಡನ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ. ಸ್ವಲ್ಪ ಅದರಲ್ಲಿ ಮಸಾಲ ಹೊಂದ್ಕೊಳ್ಳಿ ಬದನೆಕಾಯಿಗೆಲ್ಲ. ಇವಾಗ ಒಂದು ಜಾರ್ ತೊಗೊಂಡು ನಾನು ಇಲ್ಲಿ ಹುಚ್ಚೆಳ್ಳನ್ನು ಹುರಿದು ಇಟ್ಟಿದ್ದೆ ಮತ್ತು ಕಡಲೆ ಬೀಜನೂ ಅಷ್ಟೇ ಹುರಿದು ಇಟ್ಟಿದ್ದೆ. ನೀವು ಆಲ್ಮೋಸ್ಟ್ ಬದನೆಕಾಯಿಗೆಲ್ಲ ಈ ರೀತಿ ಮಾಡಿ ಹಾಕಿದ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ತುಂಬ ಚೆನ್ನಾಗಿ ಕುದೀತಾ ಇದೆ. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಅಂದರೆ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ರೈಸ್ ತಿನ್ನೋಕ್ಕಾದ್ರೆ ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ. ಇಲ್ಲ ಅಂದರೆ ನೀವು ಬೇರೆ ರೊಟ್ಟಿ, ಚಪಾತಿ, ಪಲ್ಯ ಅನ್ನೋದಕ್ಕೆ ಸ್ವಲ್ಪ ಗಟ್ಟಿ ಇರಬೇಕಾಗುತ್ತೆ. ನೋಡಿ, ನಾವು ಈ ರೀತಿ ಬೇಯೋಕ್ಕಿಟ್ಟಾಗ ಸೈಡಲ್ಲೆಲ್ಲ ಎಣ್ಣೆ ಬರ್ತಾ ಇರುತ್ತೆ. ಅಂದರೆ ಬೆಂದಂಗೆ ನಿಮ್ಗೆ ಇನ್ನೂ ಬೇಗ ಆಗಬೇಕು ಅಂತಂದರೆ ನೀವು ಬದನೆಕಾಯಿನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೊಳ್ಳಿ. ಆವಾಗ ಬೇಗ ಬೇಯುತ್ತೆ. ಎಣ್ಗಾಯಿ ಆದರೆ ಸ್ಟಾರ್ಟಿಂಗೆ ನಾವು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಬಿಡ್ತೀವಿ, ಬೇಗ ಬೇಯುತ್ತೆ. ಈ ರೀತಿ ಮಾಡುವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಲ್ಲಾಂದರೆ ನೀವು ಈ ರೀತಿ ಕುಕ್ಕರಲ್ಲೇ ಇಟ್ಬಿಟ್ರೆ ಇನ್ನೂ ಬೇಗನೆ ಆಗೋಗ್ಬಿಡುತ್ತೆ. ಮಾಮೂಲಿ ಮಸಾಲಾನ ಸ್ವಲ್ಪ ಫ್ರೈ ಮಾಡಿಕೊಂಡು ಬದನೆಕಾಯಿ ಹಾಕಿ ಒಂದು ವಿಷಲ್ ಹಾಕಿಸ್ಬಿಟ್ರೆ ಆರಾಮಾಗಿ ಬೇಯುತ್ತೆ. ನಾನಿಲ್ಲಿ ಬಾಣಲಿಲೇ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ದಪ್ಪ ನಾನು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳಿ, ಅದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ಬೇಯಿಸ್ತಾಯಿದ್ದೀನಿ, ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ.
ಚಿಕನ್ ಮಟನ್ ಹೇಗೆ ಮಾಡ್ತೀವೋ ಅದೇ ರೀತಿ ಬದನೆಕಾಯಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಅದಕ್ಕೆ ನೋಡಿಕೊಂಡು ನೀರು ಹಾಕ್ಕೋತಾ ಇದ್ದೀನಿ ತಿಕ್ನೆಸ್ ಎಷ್ಟು ಬೇಕು ಅಂತ. ಕುದೀತಾ ಏಕೆಂದರೆ ಮಸಾಲೆ ತೆಂಗಿನಕಾಯಲ್ಲಿ ಹಾಕಿರ್ತೀವಲ್ವ, ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನೀವು ಇದಕ್ಕೆ ಕಡಲೆ ಗಸಗಸೆ ಬೇಕಾದರೂ ಹಾಕ್ಕೋಬೋದು, ಇನ್ನೂ ತಿಕ್ನೆಸ್ ಬೇಕು ಅಂತ ಅಂದರೆ ರುಬ್ಬೋವಾಗ. ನಾನಿಲ್ಲಿ ಅದ್ಯಾವುದೂ ಹಾಕಿಲ್ಲ, ಹಾಗೆಯೇ ಮಾಡಿದ್ದೀನಿ ನೋಡಿ. ಚೆನ್ನಾಗಿ ಇವಾಗ ಬೆಂದಿದೆ, ಅಂದರೆ ಕಟ್ ಮಾಡಿ ಹಾಕಿರೋದ್ರಿಂದ ಜಾಸ್ತಿ ಟೈಮ್ ಏನು ತೊಗೊಳಲ್ಲ, ಬೇಗ ಬೇಯುತ್ತೆ ಅಂತ. ಇವಾಗ ಆವಾಗಲೇ ನಾನು ಹುಚ್ಚೆಳ್ಳು ಕಡಲೆ ಬೀಜನೂ ಪುಡಿ ಮಾಡಿಟ್ಟಿದ್ನಲ್ಲ, ಅದನ್ನು ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಅಂದರೆ ನಿಮಗೆ ಅತಿ ಹೆಚ್ಚು ಹಾಕ್ಕೊಂಡ್ರೂ ಅಷ್ಟೊಂದು ಚೆನ್ನಾಗಿರಲ್ಲ, ಒಂದು ಮೀಡಿಯಮಲ್ಲಿ ಇರಬೇಕು. ಮಾಡಿ ಇಟ್ಕೊಂಡಿದ್ರೆ ನೀವು ಬೇರೆ ಪಲ್ಯಗಳ್ಗೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಕೊತ್ತಂಬರಿನ ಉದುರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ರೊಟ್ಟಿ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ. ಯಾವಾಗಲೂ ಎಣ್ಗಾಯಿ ತಿನ್ನೋದು ಅಥವಾ ಗೊಜ್ಜು ಮಾಡೋ ಬದಲು ಈ ರೀತಿ ಒಂದು ಸಲ ರುಬ್ಬಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೀಗೆ ಒಂದು ಸಲ ಟ್ರೈ ಮಾಡಿ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.